ಇನ್ನ ಒಂದು ತುಸು ದಪ್ಪ ಆತರಿ ಕಲರ್ ಭಾಳ ಚಂದ ಬಂದದ್ರಿ. ಈಗ ಇನ್ನ ಕಲರ್ ಬರ್ತದ್ರಿ. ಇದಕ್ಕೆ ಕಲರ್ ಬಂದು ಇದು 400 ಗ್ರಾಮ್ ಅದು ಆತರಿ ಸದ್ ಬಹುತೇಕ. ಇದು 700 ಗ್ರಾಮ್ ತನಕನೂ ಆತರಿ. ಮುಂದೆ ಇನ್ನ ಎಕ್ಸ್ಟೆಂಡ್ ಆತ ಇನ್ನ ಆತದ್ರಿ. ಇದಕ್ಕೆ ರೋಗಗಳು ಏನ್ ಬರ್ತಾವಂತೀರಿ? ರೋಗಗಳಂತರೂ ನಮ್ಗೆ ಏನು ಕಾಣಿಸಿಲ್ರಿ. ಅದು ಹುಳ ಆಗೋದು ಒಂದು ಸಮಸ್ಯೆಕ್ಕೆ ಲೂರ್ ಕಟ್ಟಿ ಪರಿಹಾರ ಮಾಡ್ತೇವೆ. ಇದು ಸಣ್ಣದು ರುದ್ರಾಕ್ಷಿ ಕಾಯಿ ಇರ್ಲಕ್ಕಾಗಿ ಥ್ರಿಪ್ಸ್ ಮೇಯ್ತದ್ರಿ. ಇದಕ್ಕೆ ಥ್ರಿಪ್ಸ್ ಮೇಯ್ದಿದ್ದು ಮೇಯ್ತಪ್ಪ ಅಂದ್ರೆ ಇದೆಲ್ಲ ಕೆರ್ಕ ಆಗಿ ಕಲಿ ಆಗಿ ಯಾರೂ ತೊಳೋದಿಲ್ರಿ ಇದನ್ನು. ಆ ಟೈಮ್ದಾಗ ಬ್ರಹ್ಮಾಸ್ತ್ರ 1-2 ಸಲ ಸ್ಪ್ರೇ ಮಾಡಿದೆವು ಅಂದ್ರೆ ಕಂಟ್ರೋಲ್ ಆಗ್ತಾರೆ. ಬ್ರಹ್ಮಾಸ್ತ್ರದಲ್ಲಿ ಏನು ಉಪಯೋಗ ಮಾಡ್ತೀವಿ ನಾವು? ಈ ಗ್ಲಿಸಿರಿಡಿಯ, ಕಾಂಗ್ರೆಸ್ ಕಸ, ಹಾಗಲ್ ಬೆಳ್ಳಿ, ಬೇವಿನ ತಪ್ಪಲ, ಹೊಂಗಿದ ತಪ್ಪಲ, ಆಮೇಲೆ ಆಡ ತಿಲ್ಲಾರ್ದು ಏನು ಕಳ್ಳಿ, ಜಾಲಿ ಇಂಥವು ಏನಿರ್ತಾವೆ ಎಲ್ಲನೂ ಕೂಡಿಸಿ ಒಂದು ಬ್ಯಾರಲ್ದಾಗ ಹಾಕಿ ಅದಕ್ಕೆ ಗೋಮೂತ್ರದಾಗ ಬಿಟ್ಟು ಆ ಗೋಮೂತ್ರ ಏನು ಮಾಡಿರ್ತಾರೆ ಎಲ್ಲ ಎಲೆ ಒಳಗೆ ರಸ ಜಕ್ಕೋತಾರೆ. ಇದ್ರದ್ದು ಎಲೆನೂ ಭಾಳ ಆ್ಯಕ್ಟಿವ್ ಕೆಲಸ ಮಾಡ್ತಾರೆ. ಇದು ಎಲ್ಲಕ್ಕಿಂತ ಹೆಚ್ಚು ವಿಷಕಾರಿ ಸೀತಾಫಲ ತಪ್ಪಲ, ಪಪ್ಪಾಯಿ ತಪ್ಪಲ ಇಂಥವು 10 ಥರ ಕೂಡಿಸ್ಬೇಕಂತ ಪಾಳೆಕರವ್ರು ಹೇಳ್ತಾರೆ. ನಾವು ಒಂದು 20-30 ಥರ ಕೂಡಿಸ್ತೇವೆ, ನಮ್ಮಲ್ಲೆಲ್ಲ ಸಿಗ್ತದೆ ಅಂತೇಳಿ. ಅದರದ್ದೇ ರಸ ಒಂದು ಲೀಟರ್ ನೀರಿಗೆ 15 ml ಹಾಕಿ ಸ್ಪ್ರೇ ಮಾಡಿದೆವು ಅಂದ್ರೆ ಇದು ಥ್ರಿಪ್ಸ್ ಕಂಟ್ರೋಲ್ ಆಗ್ತದೆ. ಇದು ಮೋಹಾಕರ್ಷಕ ಬಲೆ ಅಂತ ಹೇಳಿ ಹೇಳ್ತಾರೆ. ಇದ್ರ ಹುಳ ಬಿದ್ದಾವ ನೋಡ್ಬೋದು ನೀವು. ಈ ಗಿಡಕ್ಕೆ ಹಣ್ಣಿಗೆ ಬಂದಾಕರ ಕಾಯ ಒಳಗೆ ಹುಳ ಆತಾವ್ರಿ. ಹುಳ ಆಲಾರ್ದಂಗೆ ನೋಡ್ಕೋಬೇಕಂದ್ರೆ ನಾವು ನೈಸರ್ಗಿಕ ಕೃಷಿಕರು ರಾಸಾಯನಿಕವನ್ನು ಉಪಯೋಗ ಮಾಡೋಂಗಿಲ್ಲ. ನಾವೆಲ್ಲ ಎಲ್ಲ ಸೀತಾಫಲ ಬೆಳೆಯವರು ಇದನ್ನು ಉಪಯೋಗ ಮಾಡ್ತಾರೆ. ಇದರಿಂದ ಈ ಅದರದ್ದು ಇದಕ್ಕೇನು ಎಫೆಕ್ಟ್ ಆಗೋದಿಲ್ಲ ರೀ. ದಾಳಿಂಬರ್ಗೆ ಎಫೆಕ್ಟ್ ಆಗ್ತದೆ. ಇದಕ್ಕೆ ಈ ತತ್ತಿ, ಈ ಕಾಯಿ ಈ ತುಂಬಿನೊಳಗೆ ತತ್ತಿ ಇಡ್ತದೆ ರೀ ಒಂದು ಹುಳ. ಈ ತತ್ತಿ ಹುಳ ಇಡ್ತಪ್ಪ ಅಂತಂದ್ರೆ ಇದ್ರೊಳಗೆ ಹಣ್ಣಿಗೆ ಬಂದಾಕ್ರ ಕಾಯಿ ದಪ್ಪ ಆಗ್ತರಿ. ಇದು ಹಿಡ್ದಮ್ಮ ಆಗ್ತರಿ. ಈ ದಮ್ಮ ಆದಾಕರ ಕಾಯಿ ತತ್ತಿ ಇದು ಮರಿಗೆ ಹುಟ್ಟಿ ಒಳಗೆ ಇಳಿದು ಬಿಡ್ತಾವ್ರಿ. ಇಳಿದ ಕಾಯಿ ಎಲ್ಲ ಹುಳ ಆಗಿಬಿಡ್ತಾವ್ರಿ. ಅದು ಆಲಾರ್ದಂಗೆ ಆ ತತ್ತಿ ಇಡಂಥ ಹುಳವನ್ನೇ ಇದು ಸಾಯಿಸ್ತದೆ ರೀ. ಇದ್ರೊಳಗೆ ಬಿಸ್ಕಿಟ ಲೂರತ್ತೆ ಇರ್ತದೆ ರೀ. ಇದು ಲೂರ್ ಕಟ್ಟಿದೇವ್ರಿ. ಇದ್ರ ಸೀತಾಫಲ ಮಾಡೋ ಹೊಸ ರೈತರಿಗೆ ನೀವೇನು ಹೇಳ್ತೀರಿ? ಸೀತಾಫಲ ಮಾಡ್ಬೇಕ್ರಿ. ಸೀತಾಫಲ ಮಾಡಬೇಕು. ಭಾಳ ಸರಳವಾದ ವಿಧಾನ ಅದ. ಒಳ್ಳೆ ಭೂಮಿ ಒಳಗೆ ಮಾಡಬೇಡ್ರಿ. ಏನೂ ಬೆಳಿಲಾರಂಥ ಭೂಮಿ ಇತ್ತಪ್ಪ ಅಂದ್ರೆ ಹಾಗೆ ಬಿಡಬೇಡ್ರಿ. ಅದ್ರ ಬದ್ಲಿ ಇದನ್ನೋರಿ ಮಾಡಿರಿ. ಮಾರಾಟ ಆಗಲಿಲ್ಲಪ್ಪ ಅಂದ್ರೂ ಸೃಷ್ಟಿಗೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದ. ಗಿಡ ಬೆಳೆಸದಂಗೆ ಆಗ್ತದ. ಭೂಮಿ ಒಳಗೆ ನೀರು ಇಳಿಸದಂಗೆ ಆಗ್ತದ. ಒಂದು ಆಕ್ಸಿಜನ್ ಏನು ಹತ್ತಿರಲ್ಲ ಅದನ್ನೆಲ್ಲ ಆಮ್ಲಜನಕವನ್ನು ನಾವು ಉತ್ಪತ್ತಿ ಮಾಡ್ದಂಗೆ ಆಗ್ತದ. ಸ್ನೇಹಿತರೆ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಲಗತ್ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು ನಾವು ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಿ ಒಂದು ಪ್ರತಿಯೊಂದು ಆ ಒಂದು ಅಂದರೆ ಫೆನ್ಸಿಂಗ್ ಯಾವ ರೀತಿ ಗಿಡದ ಮುಖಾಂತರ ಮಾಡ್ಬೇಕು ಇದನ್ನೆಲ್ಲ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಈ ಒಂದು ವಿಡಿಯೋದಲ್ಲಿ ಸೀತಾಫಲ ಬಗ್ಗೆ ನಿಮಗೆ ಇಂಚಿಂಚು 5 ಮಾಹಿತಿನ ಬಿಚ್ಚಿಡ್ತೀನಿ. ಈ ಒಂದು ರೈತರ ಹತ್ರ ನಾವು ಕೇಳೋಣ, ಮಾತಾಡ್ಸೋಣ. ಸರ್, ಇದು ಯಾವ ರೀತಿ ಒಂದು ಸೀತಾಫಲ ಇದು NM ಕಸ್ಪಟ್ಟೆ ಅಂತ ಹೇಳಿಸಿಂದ ನನ್ನ ಹೆಸರು ರಾಜಶೇಖರ್ ಸಿದ್ದಪ್ಪ ನಿಂಬರಿಗಿರಿ, ಬೆನಕನಹಳ್ಳಿ ತಾಲೂಕು, ಇಂಡಿ ಜಿಲ್ಲಾ, ವಿಜಯಪುರ. ನಾವು ನ್ಯಾಚುರಲ್ ಫಾರ್ಮಿಂಗ್ದೊಳಗೆ ಈ ಸೀತಾಫಲವನ್ನು ಬಾರ್ಸಿಯಿಂದ ತೊಗೊಂಬಂದಿದ್ದೇವೆ ರೀ. ನಾವು ಇದನ್ನು ಈ 6 ವರ್ಷದಿಂದ ನವನಾಥ್ ಮಲ್ಲಾರಿ ಕಸ್ಪಟ್ಟೆ ಅಂತನವ್ರು ಒಬ್ರು ಒಂದು 52 ಎಕರೆ ಸೀತಾಫಲ ಮಾಡ್ಯಾರ. ಮೊನ್ನೆ ನಮ್ಮ ಮಕ್ಕಳನ್ನ ಕರ್ಕೊಂಡು ನಾವು ಎಲ್ಲ ನಮ್ಮ ಊರನ್ನ ರೈತರೆಲ್ಲ ಹೋಗಿ ಭೇಟಿ ಬಂದಿದ್ದೆವು. ಅದಕ್ಕೆ ಆ ಸೀತಾಫಲದ ಸಸಿ 70 ರೂಪಾಯಿಗೊಂದು ಸಸಿ ತಂದಿದ್ದು. ಅವಾಗ ಇಲ್ಲೆಲ್ಲ ಆತರ್ಗದಾಗ ಬಲ್ಕರ್ಣ, ಬೋಳೆಗಾರ, ದರ್ಯಪ್ಪ ಮತ್ತು ಬಾಳಿ ಅಂತ ಹೇಳಿಸಿಂದ ಇವರೆಲ್ಲ 20-30 ಎಕರೆ ಮಾಡ್ಯಾರ ರೀ. ಅವ್ರು ಕೂಡ ಅಗಿ ತರ್ಲಕ್ಕೆ ಹೋಗಿದ್ದೆವು ನೋಡ್ಲಿಕ್ಕೆ. ನಾವು ಅಂತೂ ಏನೋ ಸ್ವಲ್ಪ ಹಚ್ಬೇಕಂತ ಹೇಳಿ ನಮ್ಮಲ್ಲಿ ಭಾಳ ಜಾಗ ಇದ್ದಿದ್ದಿಲ್ಲ. ಒಂದು ಅರ್ಧ ಎಕರೆ, ಒಂದು 30 ಗುಂಟೆ ಜಾಗ ಇತ್ತು. ಆ 30 ಗುಂಟೆದೊಳಗೆ 210 ಸಸಿ ಮಾಡಿದ್ದೇವೆ ರೀ. ಹಿಂಗೆ ಗಿಡದಿಂದ ಗಿಡಕ್ಕೆ 9 ಮತ್ತು ಸಾಲಿನ ಸಾಲಿಗೆ 16 ಹಿಂಗೆ ಪೇಶಿಂಗ್ ಕೊಟ್ಟು ಮಾಡಿದ್ದೇವೆ ರೀ. ಈಗ ಇವು ಹಚ್ಚಿದ 2 ವರ್ಷಕ್ಕೆ ಕಾಯಿ ಹಾಲಕ್ಕೆ ಶುರು ಮಾಡ್ಯಾವ ರೀ. 1ನೇ ವರ್ಷ ಒಂದು ಗಿಡಕ್ಕೆ 5 ಕಿಲೋದಂಗೆ ಬಂದದ. 5 ಕಿಲೋ. 2ನೇ ವರ್ಷ ಒಂದು 15 ಕಿಲೋ ಬಂದದ. 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷ ಹೋದ ಸಲ ಮತ್ತು ಹಚ್ಚಿ ಸಲ 26 ಕಿಲೋ ಬಂದದ ರೀ. ಈ ಸಲ 40 ಕಿಲೋ ಆಗ್ಬೇಕಂತ ಹೇಳಿ ನಾವು ಎಕ್ಸೆಪ್ಟ್ ಮಾಡಿದ್ದೇವೆ. ಕಾಯಿ ಪ್ರತಿ ವರ್ಷದಕ್ಕಿಂತ ಜಾಸ್ತಿ ಅದಾವ ರೀ. ಈಗ ಇದು 6 ವರ್ಷದ ಗಿಡ ಅದ ರೀ. ಈಗ 4 ಬೆಳೆ ಮಾರಿದೇವೆ ರೀ. ಇದ್ರಾಗ 4 ಬೆಳೆ ಮಾರಿದೇವೆ ರೀ. ಈಗ 2 ವಾರ, ಈ ವಾರದಾಗೆ 2 ಸಲ ಕಳಿಸಿವ್ರಿ. ಈಗ ಒಂದು 34 ಬಾಕ್ಸ್ 21 ಕಿಲೋದು, ಒಮ್ಮೆ 25 ಬಾಕ್ಸ ಕಳಿಸಿದ್ರಿ. 110 ರೂಪಾಯಿ ಮರ್ಯಾದ್ರಿ. ಇದು 160 ರೂಪಾಯಿ ತನಕ ಮಾರ್ತಾರೆ. 90 ರೂಪಾಯಿ ಹಿಡ್ಕೊಂಡು 160 ರೂಪಾಯಿ ತನಕ ಮಾರ್ಯಾದ್ರಿ. ಮತ್ತು ಇದು ಕಟಾವು ಮಾಡ್ಲಿಕ್ಕೆ ಬಾಕ್ಸ್ ಮಾಡಿ ಕಳಿಸ್ಲಿಕ್ಕೆ ಅದು ಭಾಳ ಸರಳ ವಿಧಾನ. 21 ಕಿಲೋದು ನಾವು ನಮ್ಮ ಹೆಸರಲ್ಲೇ ಒಂದು ಬಾಕ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೇವೆ ರೀ ಸಲ ಕಂಪ್ನಿಯವ್ರಿಗೆ ಹೇಳಿ.